ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಸ್ಟ್ಯಾಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ. ಆ ಕಾನ್ಸೆಪ್ಟ್ ಒಳಗೆ ನಾನು ಅರ್ಥಮೆಟಿಕಲ್ ಮೀನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಅರ್ಥಮೆಟಿಕಲ್ ಮೀನ್ಗೆ ಸಂಬಂಧಪಟ್ಟಂಥ ಫುಲ್ ಎಕ್ಸ್ಪ್ಲನೇಷನ್ ಈ ಒಂದು ವಿಡಿಯೋದಲ್ಲಿರುತ್ತೆ. ಈ ಒಂದು ವಿಡಿಯೋನ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ 1ನಲ್ಲಿ ನಾನು ಏನು ಹೇಳ್ಕೊಡ್ತಾ ಹೋಗ್ತೀನಿಪ್ಪ ಅಂತಂದರೆ, ಫಸ್ಟ್ ಮೀನಿಂಗ್ ನೋಡಿ. ವಾಟ್ ಈಸ್ ಮೀನಿಂಗ್ ಆಫ್ ಅರ್ಥಮೆಟಿಕಲ್ ಮೀನಿಂಗ್ ಅಂತ ಅಂದರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ದ ರೇಷಿಯೋ ಆಫ್ ಸಮ್ ಆಫ್ ಆಲ್ ದ ಐಟಮ್ಸ್ ಟು ದ ಟೋಟಲ್ ನಂಬರ್ ಆಫ್ ಐಟಮ್ಸ್ ಈಸ್ ಕಾಲ್ಡ್ ಅರ್ಥಮೆಟಿಕಲ್ ಮೀನ್. ದ ಮೀನ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಬಾರ್. ಯಾವುದರಿಂದ ಡಿನೋಟೆಡ್ ಬೈ ಮಾಡ್ತೀವಪ್ಪ ಅಂತಂದರೆ ಎಕ್ಸ್ ಬಾರಿಂದ ಡಿನೋಟೆಡ್ ಬೈ ಮಾಡ್ತೀವಿ. ಈ ಒಂದು ಅರ್ಥಮೆಟಿಕಲ್ ಮೀನ್ನ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದಕ್ಕೆ 3 ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ನು ಡೈರೆಕ್ಟ್ ಮೆಥಡ್, ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ಮತ್ತೆ 2 ಟೈಪ್ಸ್ ಬರ್ತವೆ. ನೆಕ್ಸ್ಟು ಟೈಪ್ಸ್ ಅನ್ನೋದಕ್ಕಿಂತ ಇದನ್ನ 2 ವೇಸ್ ಅಂತ ಅನ್ಬೋದು. ನೆಕ್ಸ್ಟು ಫಸ್ಟ್ ಒನ್ನು ಡೈರೆಕ್ಟ್ ಮೆಥಡ್, ಸೆಕೆಂಡ್ ಒನ್ನು ಅಸ್ಯೂಮ್ಡ್ ಮೀನ್ ಮೆಥಡ್, ನೆಕ್ಸ್ಟ್ ಥರ್ಡ್ ಒನ್ನು ಸ್ಟೆಪ್ ಡಿವಿಯೇಷನ್ ಮೆಥಡ್. ಪರ್ಟಿಕ್ಯುಲರ್ ಮೆಥಡ್ ಒಳಗೂ ನಾವು ಫಾರ್ ಇಂಡಿವಿಜುವಲ್ ಸೀರೀಸ್ ಆ್ಯಂಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೆಥಡ್ನ ಮಾಡ್ತೀವಿ. ನೋಡಿ, ಡೈರೆಕ್ಟ್ ಮೆಥಡ್ ಒಳಗೆ ಇಂಡಿವಿಜುವಲ್ ಸೀರೀಸು ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಸೇಮೇ ಇರುತ್ತೆ. ಇಲ್ಲಿ ಎಫ್ ಕಂಡುಹಿಡಿಬೇಕಾಗುತ್ತೆ. ನೋಡಿ, ಸಿಗ್ಮಾ ಅಂತ ಕರೀತಾರೆ. ಇದನ್ನ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ ಇಂಡಿವಿಜುವಲ್ ಸೀರೀಸ್ ಒಳಗೆ. ಅದೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಳಗೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಬಿಗ್ ಎನ್. ಇಂಡಿವಿಜುವಲಲ್ಲಿ ಸ್ಮಾಲ್ ಎನ್ನು, ಫ್ರೀಕ್ವೆನ್ಸಿ ಒಳಗೆ ಬಿಗ್ ಎನ್ನು. ನೆಕ್ಸ್ಟು ವೇರ್ ದ ಎಕ್ಸ್, ನಾವು ಮಿಡ್ ಪಾಯಿಂಟ್ ಕಂಡುಹಿಡಿಯೋ ಅಂತ ನೆಸೆಸಿಟಿ ಬರುತ್ತೆ. ಮಿಡ್ ಪಾಯಿಂಟ್ ಕಂಡುಹಿಡಿಯೋದು ಯಾವ ರೀತಿ ಅಂತ ಅಂದರೆ, ಕಂಟಿನ್ಯೂಸಸ್ ಫ್ರೀಕ್ವೆನ್ಸಿ ಆಗಿರ್ತಾವಲ್ಲ ಅಂಥ ಒಂದು ವ್ಯಾಲ್ಯೂಗಳನ್ನ ನಾವು ಮಿಡ್ ಪಾಯಿಂಟ್ ಕಂಡುಹಿಡಿಯೋಕ್ಕಾಗುತ್ತೆ. ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಎಕ್ಸ್ ಸಿಗುತ್ತೆ. ಅದನ್ನು ಮಿಡಲ್ ಪಾಯಿಂಟ್ ಅಂತ ಕರೀತಾರೆ ಅಥವಾ ಮಿಡ್ ಪಾಯಿಂಟ್ ಅಂತ ಕರೀತಾರೆ. ನೆಕ್ಸ್ಟು ಎನ್ ಅಂತ ಅಂದರೆ ಸ್ಮಾಲ್ ಎನ್ನ ಏನಂತ ಡಿನೋಟೆಡ್ ಬೈ ಮಾಡ್ತೀವಪ್ಪ ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ, ನಂಬರ್ ಆಫ್ ಅಬ್ಸರ್ವೇಷನ್ ಆರ್ ಅಬ್ಸರ್ಷನ್ ಅಂತ ಡಿನೋಟೆಡ್ ಮಾಡ್ತೀವಿ. ಅದು ಬಿಗ್ ಎನ್ನ ಟೋಟಲ್ ಫ್ರೀಕ್ವೆನ್ಸಿ ಅಂತ ಮಾಡ್ತೀವಿ. ಬಿಗ್ ಎನ್ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಯೂಸ್ ಮಾಡ್ತೀವಿ. ಆದರೆ ಸ್ಮಾಲ್ ಎನ್ನ ಇಂಡಿವಿಜುವಲ್ ಸೀರೀಸ್ಗಳಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಸೇಮ್, ಎಲ್ಲ ಏನು ಚೇಂಜ್ ಆಗಿರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತವೆ ಅಷ್ಟೇ. ಫಾರ್ಮುಲಾಸ್ ಒಂದು ನೆನ್ಪಿಟ್ಕೊಂಡ್ವಿ ಅಂದರೆ ಸಾಕು, ನಾವು ಪ್ರಾಬ್ಲಮ್ಸ್ನ ಈಸಿಯಾಗಿ ಮಾಡ್ಬೋದು. ನೋಡಿ, ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಇದೆ. ಫಸ್ಟ್ ಇಂಡಿವಿಜುವಲ್ ಸೀರೀಸಿಗೆ ಫಾರ್ಮುಲಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್, ಸ್ಮಾಲ್ ಎನ್ ಇಂಡಿವಿಜುವಲ್ ಸೀರೀಸ್ ಆಗಿರೋದ್ರಿಂದ. ಅದೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ ಎ ಪ್ಲಸ್ ಡಿ ಎಫ್ ಎಕ್ಸ್ ಡಿ ಆಗುತ್ತೆ. ಇದು ಎಫ್ ಮತ್ತು ಡಿ ಡಿವೈಡೆಡ್ ಬೈ ಬಿಗ್ ಎನ್ ಆಗುತ್ತೆ. ಡಿ ಹೆಂಗಪ್ಪ ಕಂಡುಹಿಡಿಯೋದು ಅಂತ ಅಂದರೆ, ಅಸ್ಯೂಮ್ಡ್ ಮೆಥಡ್ ಒಳಗೆ ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಮಾಡಿದಾಗ ಡಿ ಸಿಗುತ್ತೆ ನಮಗೆ. ನೆಕ್ಸ್ಟು ಥರ್ಡ್ ಒನ್ ಮೆಥಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್ ಅಂತಲೂ ಕರೀತಾರೆ. ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತಲೂ ಕೇಳ್ತಾರೆ ಅಥವಾ ಶಾರ್ಟ್ಕಟ್ ಮೆಥಡ್ ಅಂತಲೂ ಕೇಳ್ತಾರೆ. ಯಾವ್ದು ಕೇಳಿದ್ರು ನೀವು ಥರ್ಡ್ ಒನ್ ಮೆಥಡ್ನ ಯೂಸ್ ಮಾಡಿ ಮಾಡಬೇಕು. ನೋಡಿ, ಸೇಮ್ ಸೆಕೆಂಡ್ ಒನ್ಗೂ ಥರ್ಡ್ ಒನ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ಸಿ ಅಂತ ಒಂದು ಆ್ಯಡ್ ಆಗುತ್ತೆ. ಸಿ ಅಂತ ಅಂದರೆ ಕ್ಲಾಸ್ ವಿಡ್ತ್ ಅಂತ ಕರೀತಾರೆ. ವಿಡ್ತ್ನ ಇಂಟು ಮಾಡಬೇಕು ಲಾಸ್ಟಿಗೆ. ಇಲ್ಲಿ ಎಕ್ಸ್ ಬಾರ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಇಂಟು ಸಿ. ಇಲ್ಲಿ ಡಿ ಸಿಗ್ಬೇಕಪ್ಪ ಅಂತಂದರೆ ಏನು ಮಾಡೋಕ್ಕಂತಂದರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಮಾಡಿದಾಗ ನಮಗೆ ಡಿ ಸಿಗುತ್ತೆ. ಇಲ್ಲಿ ಎಕ್ಸ್ ಮೈನಸ್ ಎ ಮಾಡಿದರೆ ಸಾಕು, ಇಲ್ಲಿ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಮಾಡಬೇಕು. ಅದೇ ನೋಡಿ. ನೆಕ್ಸ್ಟು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಳಗೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎಫ್ ಡಿ ಎಕ್ಸ್ ಡಿವೈಡೆಡ್ ಇಂಟು ಸಿ ಡಿವೈಡೆಡ್ ಬೈ ಎನ್ ಅಂತ ಮಾಡ್ತೀವಿ. ಸೇಮ್, ಏನು ಚೇಂಜ್ ಆಗಲ್ಲ. ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಪ್ರಾಬ್ಲಮ್ ಈಸಿ ಮಾಡ್ಬೋದು. ಮತ್ತು ನಾನು ಈ ಒಂದು ಪ್ರಾಬ್ಲಮಲ್ಲಿ ಏನು ಅರ್ಥಮೆಟಿಕಲ್ ಮೀನಿಂಗ್ಗೆ ಸಂಬಂಧಪಟ್ಟಂಥ ಏನೊಂದು ಟ್ರಿಕ್ಸ್ನ ಹೇಳ್ಬೋದಪ್ಪ ಅಂತಂದರೆ, ನೀವು ಯಾವುದೇ ಮೆಥಡ್ ಹಾಕಿ ಯೂಸ್ ಮಾಡಿದರೂ ಸಹಿತ ಒಂದೇ ಆನ್ಸರ್ ಬರುತ್ತೆ. ಆನ್ಸರ್ ಎಲ್ಲಿ ಯಾವುದ್ರಲ್ಲೂ ವೇರಿ ಆಗಲ್ಲ, ಸೇಮ್ ಆನ್ಸರೇ ಬರುತ್ತೆ, ಸೇಮ್ ಆನ್ಸರೇ ಬರಬೇಕು.
ಯಾಕಂದರೆ ಅರ್ಥಮೆಟಿಕಲ್ ಮೀನ್ ಒಳಗೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅದೇ ಮೀನು ಮೋಡಿಯನ್ ಒಳಗೆ ಚೇಂಜ್ ಆಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಓಕೆನಾ, ಅಲ್ಲಿ ಚೇಂಜ್ ಆಗುತ್ತೆ. ಆದರೆ ಇಲ್ಲಿ ಅರ್ಥಮೆಟಿಕಲ್ ಮೀನೊಳಗೆ ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ. ನೀವು ಯಾವ ಒಂದು ಮೆಥಡ್ ಹಾಕಿ ಯೂಸ್ ಮಾಡಿದರೂ ಸೇಮ್ ಆನ್ಸರೇ ಬರುತ್ತೆ. ಸಮ್ಟೈಮ್ಸ್ ಪ್ರಾಬ್ಲಮ್ಸ್ಗಳಲ್ಲಿ ಹೆಂಗೆ ಕೇಳಿರ್ತಾರಪ್ಪ ಅಂತಂದರೆ 6 ಮಾರ್ಕ್ಸಿಗೆ ಅಕಸ್ಮಾತ್ 4 ಮಾರ್ಕ್ಸಿಗೆ ಕೇಳೋದಾದರೆ ಪರ್ಟಿಕ್ಯುಲರ್ ಮೆಥಡ್ ಕೇಳ್ತಾರೆ. ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಿ, ಅಸ್ಯೂಮ್ಡ್ ಮೆಥಡ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಿ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಿ ಅಂತ ಕೇಳ್ತಾರೆ. ಅಲ್ಲಿ ಯಾವ ಮೆಥಡ್ ಅಂತ ಕೇಳಿರ್ತಾರೋ ನೀವು ಆ ಮೆಥಡಿನ ಫಾರ್ಮುಲಾ ಹಾಕಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಸಿಂಪ್ಲೆಸ್ಟ್ ಪ್ರಾಬ್ಲಮ್ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಫಸ್ಟಿಗೆ ನೋಡೋಣ ಏನು ಕೊಟ್ಟಿರ್ತಾರಪ್ಪ ಅಂತಂದರೆ, ಈಗ ನೀವು ಯಾವುದು ಕೊಟ್ಟಿಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಮಾಡಿದರೂ ನಡೆಯುತ್ತೆ. ಯಾವುದು ಕೊಟ್ಟಿಲ್ಲ ಪರ್ಟಿಕ್ಯುಲರಾಗಿ ಇದು ಹಿಂಗೆ ಮಾಡಿ ಅಂತ ಯಾವುದನ್ನೂ ಕೊಟ್ಟಿಲ್ಲ ಅಂತಂದರೆ ನೀವು ಯಾವುದೋ ಒಂದು ಫಾರ್ಮುಲಾ ಯೂಸ್ ಮಾಡಿದರೆ ನಡೆಯುತ್ತೆ. ನೋಡೋಣ, ಫಸ್ಟಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಕ್ಯಾಲ್ಕುಲೇಟಿಂಗ್ ದ ಅರ್ಥಮೆಟಿಕಲ್ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ. ನೋಡಿ, ಕ್ಯಾಲ್ಕುಲೇಟಿಂಗ್ ದ ಅರ್ಥಮೆಟಿಕಲ್ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮಾರ್ಕ್ಸ್ ಕೊಟ್ಟಿದ್ದಾರೆ 25, 36, 22, 28, 40, 30, 35, 32 ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಈಗ ನಾವು ಡೈರೆಕ್ಟ್ ಮೆಥಡ್ ಒಳಗೆ ಫಾರ್ ಇಂಡಿವಿಜುವಲ್ ಸೀರೀಸ್ನ ಯೂಸ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಯಾಕೆ ಯೂಸ್ ಮಾಡಲ್ಲಪ್ಪ ಅಂತಂದರೆ, ಫ್ರೀಕ್ವೆನ್ಸಿ ಅಂದರೆ 2 ವ್ಯಾಲ್ಯೂ ಕೊಟ್ಟಿರಬೇಕು, ಒಂದು ಎಕ್ಸ್ ಒಂದು ಎಫ್, 2 ಕೊಟ್ಟಿದ್ರೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯೂಸ್ ಮಾಡ್ತೀವಿ. ಓನ್ಲಿ ಸಿಂಗ್ಯುಲರ್ ವ್ಯಾಲ್ಯೂ ಕೊಟ್ಟಿದ್ರೆ ಎಕ್ಸ್ ಅಷ್ಟೇ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಮೆಥಡ್ ಒಳಗೆ ಇಂಡಿವಿಜುವಲ್ ಸೀರೀಸ್ನ ಯೂಸ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸು. ಫ್ರೀಕ್ವೆನ್ಸಿ ಮತ್ತು ಎಕ್ಸ್ ಕೊಟ್ಟಿದ್ದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೀವಿ, ಫಾರ್ಮುಲಾಸ್ ಹಾಕಿ ಯೂಸ್ ಮಾಡ್ತೀವಿ. ಬರೀ ಎಕ್ಸ್ ಅಷ್ಟೇ ಕೊಟ್ಟಿದ್ರು ಅಂತ ಅಂದರೆ ನಾವು ಇಂಡಿವಿಜುವಲ್ ಸೀರೀಸ್ನ ಫಾರ್ಮುಲಾ ಹಾಕಿ ಯೂಸ್ ಮಾಡ್ತೀವಿ. ನೋಡೋಣ, ಫಾರ್ಮುಲಾ ಇದೆ, ಇಲ್ಲಿದೆ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಕೊಟ್ಟಿದ್ದಾರೆ. ಫಾರ್ಮುಲಾಸ್ ನೀವು ಒಂದು ಕಡೆ ಬರ್ಕೊಂಡ್ರೆ ಎಲ್ಲದೂ ಆರಾಮಾಗಿ ಗೊತ್ತಾಗುತ್ತೆ, ಯಾವ್ಯಾವ ಫಾರ್ಮುಲಾ ಯಾವುದಕ್ಕೆ ಯೂಸ್ ಮಾಡಿದ್ದೀನಿ ಅಂತ ನಾನು ಈ ಒಂದು ವೀಡಿಯೋಗಳು ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಎಫೆಕ್ಟ್ಸ್ ಅಂತಂದರೆ ಏನಪ್ಪ ಅಂತಂದರೆ ಟೋಟಲ್ ಆ್ಯಡಿಂಗ್. ಅಷ್ಟನ್ನು ಟೋಟಲ್ ಮಾಡಬೇಕು. ಅಷ್ಟನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿ. ಟೋಟಲ್ ಆ್ಯಡಿಂಗ್ ತೋರಿಸ್ತೀನಿ ನೋಡಿ. 25 ಪ್ಲಸ್ 36 ಪ್ಲಸ್ 22 ಪ್ಲಸ್ 28 ಪ್ಲಸ್ 40 ಪ್ಲಸ್ 30 ಪ್ಲಸ್ 35 ಪ್ಲಸ್ 32 ಆಯಿತಾ? ನೋಡಿ ಕೊಟ್ಟಿದ್ದೀನಿ. 248 ಬಂತಾ? 248 ಬಂತು. ನೆಕ್ಸ್ಟು ಡಿವೈಡ್ ಬೈ ಎನ್ ಅಂತ ಕೊಟ್ಟಿದ್ದೀನಿ. ಎನ್ ಅಂತ ಅಂದರೆ ಹೌ ಮೆನಿ, ಎಷ್ಟಿದ್ದಾವೆ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎನ್ ಅಂತಂದರೆ ನಾನು ಹೇಳಿದ್ದೀನಿ ನಂಬರ್ ಆಫ್ ಅಬ್ಸರ್ವೇಷನ್. ಸ್ಮಾಲ್ ಎನ್ ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್, ಬಿಗ್ ಎನ್ ಅಂತ ಅಂದರೆ ಟೋಟಲ್ ಫ್ರೀಕ್ವೆನ್ಸಿ ಅಂತ. ಎನ್ ಎಷ್ಟಿದ್ದಾವೆ ನೋಡೋಣ ತಡೆಯಿರಿ. 1 2 3 4 5 6 7 8 ಇದ್ದಾವೆ. ಅದಕ್ಕೋಸ್ಕರ ಡಿವೈಡ್ ಬೈ 8 ಹಾಕಿದೆ, ಈಕ್ವಲ್ಸ್ 31 ಬಂತಾ? 31 ಮಾರ್ಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು 31. ಇಲ್ಲಿ ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಮಾರ್ಕ್ಸ್ ಅಂತ ಹಾಕಿದ್ದೀನಿ. ಅಕಸ್ಮಾತ್ ಇಯರ್ಸ್ ಅಂತ ಕೊಟ್ಟಿದ್ರೆ ಇಯರ್ಸ್ ಅಂತ ಹಾಕ್ಬೋದು, ಏಜ್ ಅಂತ ಕೊಟ್ಟಿದ್ರೆ ಏಜ್ ಅಂತ ಹಾಕ್ಬೋದು. ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಹಾಕ್ತೀರಾ ನೀವು, ಓಕೆನಾ? ನಾನು ನಿಮಗೆ ಆಗಲೇ ಒಂದು ಮಾತು ಹೇಳಿದೆ, ಏನಪ್ಪ ಅಂತಂದರೆ ಅರ್ಥಮೆಟಿಕಲ್ ಮೀನೊಳಗೆ ಒಂದು ಟ್ರಿಕ್ ಇದೆ. ಯಾವುದೇ ಒಂದು ಫಾರ್ಮುಲಾ ಹಾಕಿದ್ರು ಸೇಮ್ ಆನ್ಸರೇ ಬರಬೇಕು, ಸೇಮ್ ಆನ್ಸರೇ ಬರುತ್ತೆ ಅಂತ. ನೋಡೋಣ, ಈಗ ನಾವು ಒಂದು ಮೆಥಡ್ ಯೂಸ್ ಮಾಡ್ಕೊಂಡು 31 ಬಂತು ಆನ್ಸರು. ಅದೇ ನೆಕ್ಸ್ಟ್ ಮೆಥಡ್ ಯೂಸ್ ಮಾಡಿದ್ರು 31 ಬರುತ್ತೋ ಬರಲ್ವೋ ಅಂತ ನಾವು ಮಾಡಿರೋದು ಕರೆಕ್ಟ್ ಇದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸ್ಟೆಪ್ ಮೆಥಡ್ 2 ಹಾಕಿದ್ದೀನಿ. ಯಾವುದು? ಅಸ್ಯೂಮ್ಡ್ ಮೆಥಡ್. ಇಲ್ಲಿದೆ ಅಲ್ಲ, ಸ್ಟೆಪ್ ಮೆಥಡ್ 2 ಅಸ್ಯೂಮ್ಡ್ ಮೆಥಡ್. ಫಾರ್ಮುಲಾ ಯಾವುದು? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿವೈಡ್ ಬೈ ಎಕ್ಸ್ ಡಿ ಡಿವೈಡ್ ಬೈ ಎನ್ ಅಂತ. ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂತ. ಓಕೆ, ನೋಡೋಣ. ಎಕ್ಸ್ ಬರ್ಕೊಂಡಿದ್ದೀನಿ. ಯಾವ್ಯಾವ ಎಕ್ಸ್ಗಳು? 25, 36, 22, 28, 40, 30, 32, 35, 32. ಓಕೆನಾ? ಅಷ್ಟು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಡಿ ಕಂಡುಹಿಡಿಬೇಕು. ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ನಾನು ಆಗಲೇ ಹೇಳಿದ್ದೀನಿ, ಇಲ್ಲಿ ತೋರಿಸಿದೆ ನೋಡಿ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಅಂತ ಅಂದರೆ
ಡಿ ಹೆಂಗೆ ಕಂಡುಹಿಡಿಯೋದು ಅಂತ ಈಗ ಹೇಳ್ತೀನಿ ನೋಡಿ. ಓಕೆ, ಈಗ ಡಿ ಸಿಗಬೇಕು ಅಂತ ಅಂದರೆ ಎಕ್ಸ್ ಮೈನಸ್ ಎ ಅಂತ ಇದೆ ಫಾರ್ಮುಲಾ. ಈಗ ಎಕ್ಸ್ ಅಂತಂದರೆ ಇವೆ 25, 36, 22, 28 ಇದಾವಲ್ಲ, ಇವೇ ಎಕ್ಸ್ಗಳು. ಇದಕ್ಕೆ ಈಗ ಎ ಅಂತ ಅಂದರೆ ಎ ಹೆಂಗೆ ಐಡೆಂಟಿಫೈ ಮಾಡಬೇಕಪ್ಪ ಅಂತಂದರೆ ಎಕ್ಸ್ ಬಾರ್ ಇದೆ ನೋಡಿ ಇಲ್ಲಿ. ಎಕ್ಸ್ ಬಾರ್ ಎಷ್ಟಿದೆ? 31 ಇದೆ. 31ಗೆ ಈ ನಂಬರಲ್ಲಿ ಯಾವುದಾರ ರಿಲೇಟೆಡ್ ಆಗಿರೋ ನಂಬರ್ ಇದೆನಾ ಹತ್ರ, ಅದ್ರ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಇರೋ ನಂಬರ್ ಯಾವ್ದಾರ ಇದೆನಾ? ನೀವು ನೋಡಿ ಅರ್ಥಮೆಟಿಕಲ್ ಮೀನ್ ಒಳಗೆ ಒಂದು ಡಿಫ್ರೆಂಟ್ ಕಂಡುಹಿಡಿಬೇಕು. ಏನಪ್ಪ ಅಂತಂದರೆ ಇಲ್ಲಿ ಎಕ್ಸ್ ಬಾರ್ ಬಂದಿರುತ್ತಲ್ಲ, ಅದಕ್ಕಿಂತ ಯಾವುದು ರಿಲೇಟೆಡ್ ಆಗಿರೋ ಇಂದ್ಲು ನಂಬರ್ ತೊಗೋಬೇಕು ಹೊರತು ಮುಂದ್ಲು ನಂಬರ್ ತೊಗೊಳಂಗಿಲ್ಲ. ಅದೇ ನೀವು ಮತ್ತೆ ಮೋಡ್ ಮತ್ತು ಮೀಡಿಯನ್ ಒಳಗೆ ಏನು ಮಾಡ್ತೀರಪ್ಪ ಅಂತಂದರೆ ಅದ್ರ ಮುಂದ್ಲು ನಂಬರ್ ತಗೊಳ್ತೀರ. ಅಕಸ್ಮಾತ್ ಇಲ್ಲಿಗ 31 ಇದೆ ಅಂತಂದರೆ 31ಗೆ 35 ತೊಗೊಳ್ತೀರ ಹೊರ್ತು, 31 ಇದೆ ಅಂದರೆ 32 ತೊಗೊಳ್ತೀರ ಹೊರ್ತು 30 ತಗೊಳಲ್ಲ. ಅದೇ ಅರ್ಥಮೆಟಿಕಲ್ ಮೀನ್ ಒಳಗೆ ಏನಾಗಬೇಕಪ್ಪ ಅಂತಂದರೆ ಅದಕ್ಕಿಂತ ಇಂದ್ಲು ನಂಬರ್ ತೊಗೋಬೇಕು. ಈ ಬಂದಿರೋ ವ್ಯಾಲ್ಯೂಗಿಂತ ಇಂದ್ಲು ವ್ಯಾಲ್ಯೂನ ತೊಗೋಬೇಕು, ಮುಂದ್ಲು ವ್ಯಾಲ್ಯೂ ತೊಗೊಳಂಗಿಲ್ಲ. ಮೀನ್ ಮತ್ತು ಮೀಡಿಯನ್ ಒಳಗೆ ಮುಂದ್ಲು ನಂಬರ್ ವ್ಯಾಲ್ಯೂ ತಗೊಳ್ತೀರ ಹೊರತು ಇಂದ್ಲು ನಂಬರ್ ವ್ಯಾಲ್ಯೂ ತಗೊಳಲ್ಲ. ಇಲ್ಲಿ ಅಷ್ಟೇ ಡಿಫ್ರೆನ್ಸು. 31 ಇದೆ, 31 ಅಂತಂದರೆ ರಿಲೇಟೆಡ್ ಯಾವುದಿದೆ? 30 ತೊಗೊಂಡಿದ್ದೀನಿ. 30 ಅಂತಂದರೆ ಎ ಈಸ್ ಈಕ್ವಲ್ ಟು 30. ಓಕೆನಾ? 25 ಮೈನಸ್ 30 ಮೈನಸ್ 5, 36 ಮೈನಸ್ 30 6, 22 ಮೈನಸ್ 30 ಮೈನಸ್ 8, 28 ಮೈನಸ್ 30 ಮೈನಸ್ 2, 40 ಮೈನಸ್ 30 10, 30 ಮೈನಸ್ 30 0, 35 ಮೈನಸ್ 30 5, 32 ಮೈನಸ್ 32. ಟೋಟಲ್ ಈಗ ಇವನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ಬೇಕಾದ್ರೆ ಹೆಂಗೆ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಬರೀ ಏನು ಪಾಸಿಟಿವ್ ವ್ಯಾಲ್ಯೂಸ್ ಇರ್ತಾವಲ್ಲ ಅವನ್ನಷ್ಟೇ ಆ್ಯಡ್ ಮಾಡಬೇಕು. ಪಾಸಿಟಿವ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಈ ನೆಗೆಟಿವ್ ವ್ಯಾಲ್ಯೂಸ್ನ ಅದರಲ್ಲಿ ಮೈನಸ್ ಮಾಡಬೇಕು. ನೋಡಿ, ಫಸ್ಟು 6, 10 ಬರೀ ಪಾಸಿಟಿವ್ ವ್ಯಾಲ್ಯೂ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. 5, 2, 23 ಬಂತು. ಮೈನಸ್ 5 ಮೈನಸ್ 8 ಮೈನಸ್ 2 ಎಷ್ಟು ಬಂತು? 8 ಬಂತು. ಸಿಗ್ಮಾ ಡಿ ಎಷ್ಟು ಬಂತು ಅಂದರೆ 8 ಬಂತು. ನಾವು ಸಿಗ್ಮಾ ಡಿ 8 ಬಂದಿದೆ. ಇದ್ರ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂತ ಹಾಕಿದ್ದೀನಿ. ಸೇಮ್ ಫಾರ್ಮುಲಾನೇ. ಎ ಅಂತ ಅಂದರೆ ಏನಪ್ಪ ಅಂತಂದರೆ ಎ ಇಲ್ಲಿ ಬಂದಿದೆ ನೋಡಿರಿ, ಎ ಈಸ್ ಈಕ್ವಲ್ ಟು 30. ಅದಕ್ಕೆ 30 ಹಾಕಿದ್ದೀನಿ. ಪ್ಲಸ್ ಸಿಗ್ಮಾ ಡಿ ಎಷ್ಟಿದೆ? 80 ಬಂದಿದೆ. ಸಿಗ್ಮಾ ಡಿ 8 ಇದೆ ಡಿವೈಡ್ ಬೈ 8 ಅಂತ ಅಂದರೆ ಎಷ್ಟು ವ್ಯಾಲ್ಯೂಸ್ ಇದೆ ಇಲ್ಲಿ? 1 2 3 4 5 6 7 8. ಎಕ್ಸ್ ಎಷ್ಟಿದೆ? 8 ಇದೆ, ಅದಕ್ಕೋಸ್ಕರ 8 ನೋಡಿ, 8 ಡಿವೈಡ್ ಬೈ 8 1 ಬಂತು. ಅದಕ್ಕೋಸ್ಕರ 30 ಪ್ಲಸ್ 1 31. ನಾನು ಏನು ಹೇಳಿದ್ದೆ, ನಾವು ಯಾವುದೇ ಒಂದು ಅರ್ಥಮೆಟಿಕಲ್ ಮೀನೊಳಗೆ ನೋಡ್ತೀವಪ್ಪ ಅಂತಂದರೆ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ ಯಾವುದೇ ಒಂದು ಮೆಥಡ್ನ ಯೂಸ್ ಮಾಡಿದರೂ ಸೇಮ್ ಆನ್ಸರ್ ಬರಬೇಕು ಅಂತ ಹೇಳಿದ್ದೆ. ಅದೇ ರೀತಿಯೇ ಇಲ್ಲಿ ಸೇಮ್ ಆನ್ಸರ್ ಬಂದಿದೆ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 31 ಮಾರ್ಕ್ಸ್. ಎಕ್ಸ್ ಬಾರ್ ಇಲ್ಲಿ ಅಷ್ಟೇ ಸ್ಟೆಪ್ 2 ಒಳಗೂ 31 ಮಾರ್ಕ್ಸ್ ಬಂದಿದೆ. ಈಗ ನೋಡಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫಾರ್ಮುಲಾಕ್ಕೆ ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳಿ ಈ ಒಂದು ಪ್ರಾಬ್ಲಮಲ್ಲಿ ತೋರಿಸ್ಕೊಡ್ತೀನಿ. ಫ್ರೀಕ್ವೆನ್ಸಿ ಅಂತ ಅಂದರೆ ನಾನು ಹೇಳಿದ್ದೆ ಎಕ್ಸ್ ಮತ್ತು ಎಫ್ ಎರಡು ಕೊಟ್ಟಿರ್ತಾರೆ, ಆವಾಗ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಂದ ಹಾಕಿ ಫಾರ್ಮುಲಾಕ್ಕೆ ಯೂಸ್ ಮಾಡ್ತೀವಿ ಅಂತ. ನೋಡಿ, ಕ್ವಶನ್ ಇಷ್ಟು ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕಲ್ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ, ನಂಬರ್ ಆಫ್ ಕೊಕೊನಟ್ಸ್ ಆ್ಯಂಡ್ ನಂಬರ್ ಆಫ್ ಟ್ರೀಸ್. ಎಕ್ಸ್ ಕೊಟ್ಟಿದ್ದಾರೆ, ಇದು ಎಫ್ನ ಟೋಟಲ್ ಮಾಡಿದಾಗ ನಮಗೆ ಎನ್ ಸಿಗುತ್ತೆ. ನಾನು ಹೇಳಿದೆ ನಂಬರ್ ಆಫ್ ಫ್ರೀಕ್ವೆನ್ಸಿನ ಟೋಟಲ್ ಮಾಡಿದಾಗ ಎನ್ ಸಿಗುತ್ತೆ ಅಂತ ನಾನು ಫಾರ್ಮುಲಾ ಥಿಯರಿ ಪಾರ್ಟಲ್ಲಿ ಈಗ ತೋರಿಸ್ಕೊಟ್ಟಿದ್ದೆ. ಇವು ಅಷ್ಟು ಟೋಟಲ್ ಮಾಡಿದಾಗ 1470 ಬರುತ್ತೆ, ಅದು ಎನ್ನು. ಎಫ್ ಎಕ್ಸ್ ಅಂತ ಅಂದರೆ ಇವೆರಡು ಇಂಟು ಮಾಡಿದಾಗ ಎಫ್ ಎಕ್ಸ್ ಸಿಗುತ್ತೆ. 120 ಇಂಟು 15 ಮಾಡಿದಾಗ 1800. ಇದೇ ಥರನ ಎಲ್ಲ ವ್ಯಾಲ್ಯೂಸ್ನು ಮಲ್ಟಿಪ್ಲೈಡ್ ಮಾಡಬೇಕು. ಮಲ್ಟಿಪ್ಲೈಡ್ ಮಾಡಿದಾಗ ಎಫ್ ಎಕ್ಸ್ ಸಿಗುತ್ತೆ. ಅಷ್ಟು ಟೋಟಲ್ ಮಾಡಿದಾಗ ಸಮೇಷನ್ ಎಫ್ ಎಕ್ಸ್ ಸಿಗುತ್ತೆ. ಈ ಸಮೇಷನ್ ಎಫ್ ಎಕ್ಸ್ನ
ಫಾರ್ಮುಲಾ ಇಲ್ಲಿದೆ ನೋಡಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಟೋಟಲ್ ಎಫ್ ಎಕ್ಸ್ ಎಷ್ಟಿದೆ 229570 ಅಂತ ಇದೆ, ಡಿವೈಡೆಡ್ ಬೈ 1470 ಮಾಡಿದಾಗ 156.17 ಕೊಕೊನಟ್ ಟ್ರೀಸ್ ಬರ್ತದೆ. ಸೇಮ್ ಇದು ಈಸಿ ಇದೆ, ಒಂದು ಸೇಮ್ ಟು ಇವೆರಡನ್ನೂ ಇಂಟು ಮಾಡಿದಾಗ ನಮಗೆ ಎಫ್ ಎಕ್ಸ್ ಸಿಗುತ್ತೆ. ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಮಾಡಿದಾಗ ಟೋಟಲ್ ಎಕ್ಸ್ ಬಾರ್ ಸಿಗುತ್ತೆ. ಇದು ಸ್ಟೆಪ್ 1. ಸ್ಟೆಪ್ 2 ಅಂತಲೂ ಯೂಸ್ ಮಾಡಿ ಮಾಡ್ಬೋದು. ನಾನು ಏನು ಹೇಳಿದ್ದೆ, ಯಾವುದೇ ಒಂದು ಯೂಸ್ ಮಾಡಿದರೂ ಸೇಮ್ ಆನ್ಸರೇ ಬರಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಸ್ಟೆಪ್ 3 ಮಾಡೋಣ. ಸ್ಟೆಪ್ 3 ಹೇಗಿದೆ ಅಂತಂದರೆ, ಫಸ್ಟ್ ನಂಬರ್ ಆಫ್ ಕೊಕೊನಟ್ಸ್ ಎಷ್ಟಿದೆ ಅವನಷ್ಟು ಬರ್ಕೊಂಡಿದ್ದೀನಿ, ಇಲ್ಲಿ ಮೇಲೆ ಏನಿದೆ ಅದೇ ಥರನೇ. ನೆಕ್ಸ್ಟು ನಂಬರ್ ಆಫ್ ಟ್ರೀಸ್, ಟೋಟಲ್ ನಂಬರ್ ಆಫ್ ಟ್ರೀಸ್ಗಳು ಎಷ್ಟಿದಾನೋ ಅಷ್ಟೇ ಬರ್ಕೊಂಡಿದ್ದೀನಿ. ಎನ್ ಇಸ್ ಈಕ್ವಲ್ ಟು 1470 ಮೀನ್ಸ್ ಟೋಟಲ್ ಮಾಡಿದಾಗ 1470 ಬರುತ್ತೆ. ಈಗ ನಾನು ಫಾರ್ಮುಲಾ ಹೇಳಿದ್ದೆ, ಸ್ಟೆಪ್ ಅಸ್ಯೂಮ್ಡ್ ಮೆಥಡ್ ಒಳಗೆ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಅಂತ ಮಾಡಿದಾಗ ನಮಗೆ ಡಿ ಸಿಗುತ್ತೆ. ಅದೇ ಸ್ಟೆಪ್ ಡಿವಿಯೇಷನ್ ಮೆಥಡ್ ಒಳಗೆ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ ಮಾಡಿದಾಗ, ಸಿ ಅಂತ ಅಂದರೆ ವಿಡ್ತ್ ಆಫ್ ದ ಕ್ಲಾಸ್, ವಿಡ್ತ್ ಆಫ್ ದ ವ್ಯಾಲ್ಯೂಸ್, ಒನ್ ವ್ಯಾಲ್ಯೂ ಟು ಅನದರ್ ವ್ಯಾಲ್ಯೂ ಎಷ್ಟು ವಿಡ್ತ್ ಇದೆ ಅಂತ. ಎಕ್ಸ್ ಅಂತ ಅಂದರೆ ಪರ್ಟಿಕ್ಯುಲರ್ 120 ಇದೆಯಲ್ಲ ಅದು, ಎ ಅಂತ ಅಂದರೆ 160 ಡಿವೈಡ್ ಬೈ ಸಿ ಅಂತಂದರೆ 10. ಹೆಂಗೆ ಬಂತು 160 ಅಂತ ಅಂದರೆ, ನಿಮಗೆ ಇಲ್ಲಿ ಇದಕ್ಕಿಂತ ಇನ್ನೊಂದು ಬೆಟ್ರ್ ಮೆಥಡಾಗಿ ಹೇಳ್ಕೊಡ್ಬೋದು ಅಂತ ಅಂದರೆ, ಟೋಟಲ್ ನಂಬರ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ. ಆ್ಯಡ್ ಅಂತ ಅಂದರೆ 1 2 3 4 5 6 7 8 9 ವ್ಯಾಲ್ಯೂ ಇದ್ದಾವೆ. ಇಲ್ಲಿ 9 ವ್ಯಾಲ್ಯೂವಲ್ಲಿ ಮಿಡ್ ಮೋಸ್ಟ್ ವ್ಯಾಲ್ಯೂ ಯಾವುದಿರುತ್ತೋ ಅದನ್ನು 0 ಹಾಕ್ಬಿಡಿ, ಅದಕ್ಕೆ 0 ಹಾಕ್ಬಿಡಿ. ನೆಕ್ಸ್ಟ್ ಡಿಗೆ ಮೈನಸ್, ಇಲ್ಲಿಂದ ಅಪ್ಪರ್ ವ್ಯಾಲ್ಯೂಗೆ -1 -2 -3 -4, ಇಲ್ಲಿಗೆ ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ಕೊತ ಹೋಗಿ, ಇಲ್ಲಿಗೆ ಪಾಸಿಟಿವ್ ವ್ಯಾಲ್ಯೂಸ್ ಕೊಡ್ಕೊತ ಹೋಗಿ. ನೀವು ಇದನ್ನು ಮಲ್ಟಿಪ್ಲೈಡ್ ಮಾಡಿದ್ರೂ ಇಷ್ಟೇ ಇದೇ ಬರುತ್ತೆ, ಇವೇ ವ್ಯಾಲ್ಯೂಸ್ ಬರ್ತದೆ. ನೀವು ಮಲ್ಟಿಪ್ಲೈಡ್ ಮಾಡಲಿಲ್ಲಂಗೆ ಆ್ಯಸ್ ಇಟ್ ಈಸ್ ಎಷ್ಟು ವ್ಯಾಲ್ಯೂಸ್ ಇರ್ತಾವೋ ಅದರಲ್ಲಿ ಮಿಡ್ ಮೋಸ್ಟ್ ವ್ಯಾಲ್ಯೂಗೆ 0 ಹಾಕಿ ಅಲ್ಲಿಂದ ಅಪ್ಪರ್ ವ್ಯಾಲ್ಯೂಸ್ಗಳಿಗೆ ಪ್ಲೇಸಿಗೆ ಅಲ್ಲಿಗೆ -1 -2 -3 -4 ಮಾಡಿ ಈ ಕಡೆ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನ ತುಂಬ್ತಾ ಹೋಗ್ರಿ. ಇಷ್ಟು ಈ ಥರ ಈಸಿಯಾಗಿ ಮಾಡ್ಬೋದು. ನೀವು ಹಿಂಗೆ ಮಾಡಲಿದ್ರೂ ಈ ಥರ ಇನ್ನೂ ಇಲ್ಲಿ ಇದು ಹೆಂಗೆ ಬಂತು ಅಂತಲೇ ಹೇಳ್ಕೊಡ್ತೀನಿ ನೋಡಿ ಬೇಕಾರೆ. ನೋಡಿ ಇದು 4 ಹೆಂಗೆ ಬಂತು ಇಲ್ಲ ಅಂತ ಅಂದರೆ ಹೆಂಗೆ ಮಾಡಬೇಕು ಅಂತಂದರೆ, ಎಕ್ಸ್ ಅಂತ ಅಂದರೆ 120 ಇಲ್ಲಿದೆ, ಮೈನಸ್ 160 ಮಿಡ್ ಮೋಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ 160, ಎ ಇಸ್ ಈಕ್ವಲ್ ಟು 160 ಡಿವೈಡೆಡ್ ಬೈ 10. ಸಿ ಅಂತಂದರೆ 10 ನೋಡಿಲಿ, 120 130 140 150 160 170 180 190 200 ಎಷ್ಟು ವ್ಯಾಲ್ಯೂ ಡಿಫ್ರೆನ್ಸ್ ಇದೆ, ಎಷ್ಟು ನಂಬರ್ ಡಿಫ್ರೆಂಟ್ ಇದೆ ಅಂತಂದರೆ 10 ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಡಿವೈಡೆಡ್ ಬೈ 10 ಹಾಕಿದ್ದೀನಿ. ಸಿ ಅಂತಂದರೆ ನೋಡಿ -4 ಬಂತಾ. ಈಗ 130 ಡಿವೈಡೆಡ್ ಬೈ 160 130 ಮೈನಸ್ 160 ಡಿವೈಡ್ ಬೈ 10 -3 ಬಂತಾ. ಅದೇ ಥರನೇ ಹಿಂಗೆ ಅಗಲೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾವುದು ಮಿಡ್ ಮೋಸ್ಟ್ ವ್ಯಾಲ್ಯೂ ಇರುತ್ತೋ ಅದಕ್ಕೆ 0 ಹಾಕ್ಬಿಡಿ. ನೆಕ್ಸ್ಟ್ ಇಲ್ಲಿ ಅಪ್ಪರ್ ವ್ಯಾಲ್ಯೂಸ್ಗಳಿಗೆಲ್ಲ -1 -2 ಈ ಥರ ಫಸ್ಟು, ಮತ್ತು 4 2 3 2 ಹಾಕೋಬಾರ್ದು. 1 2 3 4 ಇದೇ ಥರನೇ ಬರೋದು, ಯಾವ ಕಾರಣಕ್ಕೂ ಚೇಂಜ್ ಆಗೋಲ್ಲ. 1 2 3 4 1 2 3 4 4 ಈ ಥರ 5 ವ್ಯಾಲ್ಯೂಸ್ ಇದ್ದರೆ 5 ವ್ಯಾಲ್ಯೂಸು ಈ ಥರ ವ್ಯಾಲ್ಯೂಸ್ ಎಷ್ಟಿದಾವೋ ಅಷ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇಲೆ ಅಪ್ಪರ್ ವ್ಯಾಲ್ಯೂಸ್ಗಳಿಗೆ ಮೈನಸ್ ಬರುತ್ತೆ, ನೆಕ್ಸ್ಟ್ ಲೋಯರ್ ವ್ಯಾಲ್ಯೂಸ್ಗಳಿಗೆ ಪಾಸಿಟಿವ್ ಆಗಿರ್ತವೆ ವ್ಯಾಲ್ಯೂಸ್. ಈಗ ಎಫ್ ಡಿ ಮಾಡೋಕ್ಕೂ, ಎಫ್ ಡಿ ಅಂತ ಅಂದರೆ ಇದು ಎಫ್, ಇದು ಎಕ್ಸ್, ಎಫ್ ಇಂಟು ಡಿ ಮಾಡಿದಾಗ ಎಫ್ ಡಿ ಸಿಗುತ್ತೆ ನಮಗೆ. ಎಫ್ ಡಿ ಅಂತಂದರೆ 15 4 ಎಷ್ಟು 60, 15 ಇಂಟು 4 60 ಬಂತಾ. ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಮೈನಸ್ ವ್ಯಾಲ್ಯೂ ಹಾಕಿದ್ದೀನಿ. 78 3 234 ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಮೈನಸ್ ವ್ಯಾಲ್ಯೂ ಹಾಕಿದ್ದೀನಿ. ಇದೇ ಥರನೇ ಎಲ್ಲ ವ್ಯಾಲ್ಯೂಸ್ಗಳು ಮಾಡಬೇಕು. ಇವೆರಡೂ ಎಫ್ ಮತ್ತು ಡಿನ ಇಂಟು ಮಾಡಬೇಕು. ಇಲ್ಲಿದೆ ನೋಡಿ ಎಫ್ ಮತ್ತು ಡಿ. ಅದೇ ರೀತಿ 341
ಇಂಟು 0 0ನೇ. 341 0 ಮಾಡಿ ಮಲ್ಟಿಪ್ಲೈಡ್ ಮಾಡಿ 0 ಮಲ್ಟಿಪ್ಲೈಡ್ ಮಾಡಿದರೆ ಯಾವ ವ್ಯಾಲ್ಯೂ 0ನೇ ಆಗಿರುತ್ತೆ. ಅದೇ ಥರ 270 1 271 133 ಇಂಟು 266 ಇದೇ ಥರನ ಮಾಡಬೇಕು. ನೆಕ್ಸ್ಟು FDX ಮಾಡಬೇಕಂತ ಅಂದರೆ ಅಷ್ಟನ್ನ ಆ್ಯಡ್ ಮಾಡೋಕ್ಕೆ ಫಸ್ಟು ಪಾಸಿಟಿವ್ ವ್ಯಾಲ್ಯೂಸ್ ಎಷ್ಟಿದೆ 207 ಇಲ್ಲಿದೆ ನೋಡಿ 207 ಪ್ಲಸ್ 266 ಪ್ಲಸ್ 129 ಪ್ಲಸ್ 44 ಆ್ಯಡ್ ಮಾಡಿದ್ರೆ 646 ಬಂತು. ಮೈನಸ್ ಇವು ನೆಗೆಟಿವ್ ವ್ಯಾಲ್ಯೂ ಇದಾವಲ್ಲ ಇವನ್ನ ಮೈನಸ್ ಮಾಡಬೇಕು. ನೆಗೆಟಿವ್ ವ್ಯಾಲ್ಯೂ 60 ಮೈನಸ್ 234 ಮೈನಸ್ 546 ಮೈನಸ್ 369 ಮೈನಸ್ 563 ಬಂತು. FDX ಎಷ್ಟು -53x ಬಂತ ಆನ್ಸರು. ಓಕೆ ಓಕೆ ಇಲ್ಲಿದೆ ನೋಡಿ ಫಾರ್ಮುಲಾ. x ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ FD ಡಿವೈಡೆಡ್ ಬೈ n ಇಂಟು ಸಿ. ಇದು ಸ್ಟೆಪ್ ಡಿವಿಯೇಷನ್ ಮೆಥಡ್ ಆಗಿರೋದ್ರಿಂದ ಸಿ ಅನ್ನೋದು ಆ್ಯಡ್ ಆಗುತ್ತೆ ಹೊರತು ಇನ್ನೇನು ನೆಕ್ಸ್ಟ್ ಅಸ್ಯೂಮ್ಡ್ ಮೆಥಡ್ಗೆ ಏನು ಚೇಂಜ್ ಆಗಿರಲ್ಲ. 160 ಅಂತ ಅಂದರೆ ಮಿಡ್ ಮೋಸ್ಟ್ ವ್ಯಾಲ್ಯೂ ಇರುತ್ತಲ್ಲ ಅದು 160 ಬಂದಿರೋದು FDX ಬಂದಿತ್ತಲ್ಲ -563 ಡಿವೈಡೆಡ್ ಬೈ ಟೋಟಲ್ ಎನ್ ಅಂತಂದರೆ F ಇಲ್ಲಿ ಕೊಟ್ಟಿದ್ದಾರೆ ನೋಡಿ 1470. ಇದನ್ನು ಇಲ್ಲಿ ಬರ್ಕೊಂಡಿದೆ ನೋಡಿ 1470 ಇಂಟು 10 ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಹಿಂಗೆ ಬಂತು ಅಂತ. 563 ಇದು ಮೈನಸ್ ವ್ಯಾಲ್ಯೂ ಆಗಿರೋದ್ರಿಂದ ಮೈನಸಲ್ಲಿ ಬರ್ಕೊಳ್ಳೋಣ ಇಂಟು 10 ಡಿವೈಡ್ ಬೈ 1470 3.8299 ಇರೋದ್ರಿಂದ ನಾವು ಪಾಯಿಂಟ್ ಆದಮೇಲೆ 2 ವ್ಯಾಲ್ಯೂಸ್ ಅಷ್ಟೇ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಪಾಯಿಂಟ್ ಆದಮೇಲೆ ಅದಕ್ಕೋಸ್ಕರ ಇಲ್ಲಿ 9 ಇರೋದ್ರಿಂದ 3 ಅಂತ ರೌಂಡ್ ಅಪ್ ಮಾಡ್ತೀವಿ. ಅದಕ್ಕೋಸ್ಕರ 3.83. ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇತ್ತು ಅಂದರೆ ಪಾಸಿಟಿವ್ ವ್ಯಾಲ್ಯೂ ಬಂದಿತ್ತು ಅಂದರೆ ಆ್ಯಡ್ ಆಗ್ತಿತ್ತು. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಆಗಿರೋದ್ರಿಂದ ಪ್ಲಸ್ ಇಂಟು ಮೈನಸ್ ಆಗಿರುತ್ತೆ. ಅದಕ್ಕೋಸ್ಕರ ಮೈನಸ್ ಮಾಡಬೇಕು. 160 ಮೈನಸ್ 3.83 156.17 ಬಂತಾ. 1.5617 ದ ಟೋಟಲ್ ಕೊಕೊನಟ್ಸ್. ನೋಡೋಣ ಅದೇ ಆನ್ಸರ್ ಬಂದಿದ್ದೇನಾ ನೋಡಿ. ಇಲ್ಲಿ ಮಾಡಿದ್ವಲ್ಲ FX ಯೂಸ್ ಮಾಡಿದಾಗ 156.17 ಬಂದಿತ್ತು. ಅದೇ ಥರನೇ ಸ್ಟೆಪ್ 3 ಮಾಡಿದಾಗಲೂ ಕೂಡ ಅದೇ ಆನ್ಸರೇ ಬಂತು. ಸ್ಟೆಪ್ 2 ಕೂಡ ನೀವು ಬೇಕಾದ್ರೆ ಮಾಡಿರಿ ಇದೇ ಆನ್ಸರೇ ಬರುತ್ತೆ, ಇನ್ನು ಯಾವುದೂ ಚೇಂಜ್ ಆಗೋದಿಲ್ಲ. ಓಕೆನಾ. ನೆಕ್ಸ್ಟು ಇಲ್ಲೇ ಇನ್ನೊಂದು ಕ್ವಶನ್ ಇದೆ ನೋಡಿ. ನಿಮ್ಮನ್ನು ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ 6 ಮಾರ್ಕ್ಸಿಗೆ ಅಂತ ಅಂದರೆ ಇದೇ ಥರನೇ ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕಲ್ ಮೀನ್ ಬೈ ದ ಶಾರ್ಟ್ಕಟ್ ಮೆಥಡ್ ಅಂತ ಅಂದರೆ ನಾನು ಹೇಳ್ಕೊಟ್ಟಿದ್ದಲ್ಲ ಸ್ಟೆಪ್ ಡಿವಿಯೇಷನ್ ಮೆಥಡ್. ಆ ಥರ ಇಷ್ಟೇ ಕೊಟ್ಟಿರ್ತಾರೆ ನಿಮಗೆ, 2 ವ್ಯಾಲ್ಯೂಸ್ ಅಷ್ಟೇ ಕೊಟ್ಟಿರ್ತಾರೆ. 2 ಸೆಕ್ಟರ್ X ಮತ್ತು F ಅಷ್ಟೇ ಕೊಟ್ಟಿರ್ತಾರೆ. 2 ರೋಸ್ಗಳಿಂದ ಸಂಬಂಧಪಟ್ಟಂಥ ವ್ಯಾಲ್ಯೂಸ್ಗಳನ್ನ ಅಷ್ಟೇ ಕೊಟ್ಟಿರ್ತಾರೆ. ಇದು ಎಕ್ಸು, ಇದು ಎಫ್. ಇದನ್ನು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತಂದರೆ ಈಗ ನಾವು ಲಾಸ್ಟಿಗೆ ಮಾಡಿದ್ನಲ್ಲ ಅದೇ ಮೆಥಡೇ ಯೂಸ್ ಮಾಡ್ಕೊಂಡು DX ಕಂಡುಹಿಡಿದರೆ x ಈಸ್ ಈಕ್ವಲ್ ಟು x ಮೈನಸ್ a ಡಿವೈಡೆಡ್ ಬೈ ಸಿ ಮತ್ತು FD ಕಂಡುಹಿಡಿಯಬೇಕು. ಆಮೇಲೆ ಅದೇ ಸೇಮ್ ಫಾರ್ಮುಲಾ ಯೂಸ್ ಮಾಡಿದಾಗ ಸೇಮ್ ಆನ್ಸರೇ ಬರುತ್ತೆ. ಇದು ಮೈನಸ್ ವ್ಯಾಲ್ಯೂ ಬಂದಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದೇ ಪ್ಲಸ್ ಇಂಟು ಮೈನಸ್ಸೇ ಆಗುತ್ತೆ. ಅದಕ್ಕೋಸ್ಕರ -1 ಇರೋದ್ರಿಂದ 1 ವ್ಯಾಲ್ಯೂನ ಮೈನಸ್ ಮಾಡಿದಾಗ 14 ಇದ್ದದ್ದು 13 ಆಗಿದೆ. ಇದೇ ಥರನೇ ನಿಮ್ಮ ಪ್ರಾಬ್ಲಮ್ಸ್ ಒಳಗೂ ಪರ್ಟಿಕ್ಯುಲರಾಗಿ ಕೇಳ್ತಾರೆ. ಡೈರೆಕ್ಟ್ ಮೆಥಡಲ್ಲಿ ಮಾಡಿ, ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿ, ಆ ಥರ ಕೇಳ್ತಾರೆ. ಇದು ಪಾರ್ಟ್ 1 ವೀಡಿಯೋ.